ಹಿಜಬ್ ಅನುಮತಿ ಬಗ್ಗೆ ಸದ್ಯಕ್ಕೆ ಹೊರಬೀಳದ ಆದೇಶ. ಮತ್ತೆ ಶಾಲೆಗಳಿಗೆ ಯಾವುದೇ ರಜೆ ಘೋಷಣೆ ಇಲ್ಲ ಸ್ಪಷ್ಟಪಡಿಸಿದರೆ ಮುಂದಿನ ಸೋಮವಾರದಿಂದ ಶಾಲೆಗಳೆಲ್ಲವೂ ಕೂಡ ಪುನಾರಂಭವಾಗುತ್ತೆ. ಮತ್ತೆ ರಜೆ ಘೋಷಿಸುವ ಉದ್ದೇಶ ಸರ್ಕಾರಕ್ಕೆ ಇಲ್ಲ. ಹೈಕೋರ್ಟ್ ವಿಚಾರಣೆ ಬೆನ್ನಲ್ಲೇ ಶಿಕ್ಷಣ ಸಚಿವ BC ನಾಗೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ನೋಡೋಕೋದ್ರೆ ಈ 3 ದಿನ ರಜಾ ಕೊಟ್ಟಿದ್ದು ಅದೇ ಉದ್ದೇಶದಲ್ಲೇ. ಏನಾದರೂ ಒಂದು ತೀರ್ಮಾನ ಆಗ್ಬಿಡುತ್ತೆ 3 ದಿವಸದಲ್ಲಿ, ಆಮೇಲೆ ಕೊನೆ 2 ದಿನ ಶನಿವಾರ ಭಾನುವಾರ ಬರುತ್ತೆ. ಅಲ್ಲಿ ಒಂದು ತೀರ್ಮಾನ ಆದಮೇಲೆ ಸೋಮವಾರದಿಂದ ಸ್ಕೂಲು ಕಾಲೇಜು ಶುರು ಮಾಡೋಣ ಅಂತ. ಆದರೆ ಬರಲಿಲ್ಲ, ಆಗಲ್ಲ. ನನ್ನ ಪ್ರಕಾರ ಮಧ್ಯಂತರ ಆದೇಶ ಏನಾದರೂ ಶುಕ್ರವಾರ ಹೊರಬಿದ್ದರೆ ಮಾತ್ರ ಸಾಧ್ಯತೆ ಇದೆ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಈಗ ಮುಂದೆ ರಜೆಯನ್ನು ಮುಂದುವರಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ ಅಂತ BC ನಾಗೇಶ್ ಹೇಳಿದ್ದಾರೆ. ಯಾವ ಮ್ಯಾಟರು ಕೋರ್ಟಿನಲ್ಲಿತ್ತು ಅದು ಇವತ್ತು ತೀರ್ಪು ಬರ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿತ್ತು. ಆದರೆ ವಿಭಾಗ ಪೀಠಕ್ಕೆ ಆ ಕೇಸ್ಗಳು ಟ್ರಾನ್ಸ್ಫರ್ ಆಗಿದೆ. ಅವ್ರು ಕೇಳಿದಂಥ ಯಾವುದೇ ಥರವಾದಂಥ ಇಂಟ್ರೀಮ್ ಆರ್ಡರನ್ನು ಸಹಿತ ಮಾಡಿಲ್ಲ. ಆ ಕಾರಣದಿಂದ ಸರ್ಕಾರದ ಸುತ್ತೋಲೆ ಈಗಲೂ ಅದು ಚಾಲುವಲ್ಲಿದೆ. ಮಕ್ಕಳು ಶಾಲೆ ಪ್ರಾರಂಭ ಆದಾದಿಂದ ಬರುವಂಥ ಟೈಮಲ್ಲಿ ಯಾವ ಸುತ್ತೋಲೆ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಮತ್ತು 1995ರ ರೂಲಿನ ಅನುಸಾರ ಇದೆ, ಅದನ್ನು ಎಲ್ಲ ಮಕ್ಕಳು ಫಾಲೋ ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಏಪ್ರಿಲ್ನಲ್ಲಿ ಬರ್ತಿರುವಂಥ ಎಕ್ಸಾಮ್ಗೆ ತಾವೆಲ್ಲವೂ ಪ್ರಿಪೇರ್ ಆಗಬೇಕಾಗತ್ತೆ. ಇನ್ನು ಅಲ್ಪ ಸ್ವಲ್ಪ ಸಿಲೆಬಸ್ ಯಾವುದು ಕಂಪ್ಲೀಟ್ ಆಗಿಲ್ಲ ಅದು ಕಂಪ್ಲೀಟ್ ಮಾಡಿಕೊಡೋದಕ್ಕೆ, ಶಾಲೆ ನಡೆಯೋದಕ್ಕೆ ಸಮವಸ್ತ್ರ ಪಾಲನೆ ಮಾಡ್ತಾ ತಾವೆಲ್ಲರೂ ಕೋಆಪರೇಟ್ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತೀವಿ. ಯಾವ ಮ್ಯಾಟರು ಕೋರ್ಟಿನಲ್ಲಿತ್ತು ಅದು ಇವತ್ತು ತೀರ್ಪು ಬರ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿತ್ತು. ಅದೇ ನಾಗೇಶ್ ಅವರು ಹೇಳಿರೋದು, ಇವತ್ತು ಬರುತ್ತೆ ಅಂತ ನಿರೀಕ್ಷೆ ಇತ್ತು. ನಮಗೆ ನಿರೀಕ್ಷೆ ಹುಸಿಯಾಗಿದೆ, ವಿಭಾಗೀಯ ಪೀಠಕ್ಕೆ ಟ್ರಾನ್ಸ್ಫರ್ ಆಗಿದೆ. ಹಾಗಾಗಿ ಹಳೆಯ ನಿಯಮದಂತೆ ಎಲ್ಲರೂ ಸ್ಕೂಲಿಗೆ ಬನ್ನಿ, ರಜೆಯನ್ನು ಮತ್ತೆ ಮುಂದುವರಿಸುವ ಉದ್ದೇಶ ಸರ್ಕಾರಕ್ಕೆ ಇಲ್ಲ. ಹೈಕೋರ್ಟ್ ವಿಚಾರಣೆ ಬೆನ್ನಲ್ಲೇ ಶಿಕ್ಷಣ ಸಚಿವ BC ನಾಗೇಶ್ ಅವರು ಈ ರೀತಿ ಹೇಳಿದ್ದಾರೆ. ಹಿಜಬ್ ಅನುಮತಿ ಬಗ್ಗೆ ಇವತ್ತು ತೀರ್ಪು ಬರುತ್ತೆ ಅಂತ ಅಂದುಕೊಂಡಿದ್ವಿ, ಬಂದಿಲ್ಲ. ಹಾಗಾಗಿ ನಾವು ಮತ್ತೆ ರಜೆಯನ್ನು ಮುಂದುವರಿಸೋಲ್ಲ.